ಲೇಡೀಸ್ ಅಂಡ್ ಜೆಂಟಲ್ಮನ್, ಬಳ್ಳಾರಿಯ ಬಲಿತ ರೆಡ್ಡಿಗಳ ಬ್ಯಾನರ್ ಬಡಿದಾಟ ಭಾರಿ ಸದ್ದನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಬಂಧನಕ್ಕೆ ಆಗ್ರಹಿಸಿರುವಂತಹ ಗಣಿ ಧಣಿಗಳು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವೇ ಸಮರವನ್ನ ಸಾರಿದ್ದಾರೆ. ಬ್ಯಾನರ್ ಬಡಿದಾಟವನ್ನೇ ನೆಪವಾಗಿಸಿಕೊಂಡು ಸತತ 16 ಬಾರಿ ಬಜೆಟ್ ಅನ್ನ ಮಂಡಿಸಿರುವಂತಹ ಸಿದ್ದರಾಮಯ್ಯ ಅವರ ಲೆಕ್ಕವನ್ನೇ ಚುಕ್ತಾ ಮಾಡೋದಕ್ಕೆ ಮುಂದಾಗಿದ್ದಾರೆ. ರೆಡ್ಡಿಗಳ ಈ ರಣತಂತ್ರಕ್ಕೆ ಸಿದ್ದರಾಮಯ್ಯ ತಲೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಪಾದಯಾತ್ರೆಯ ಪಾಲಿಟಿಕ್ಸ್ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವೇ ಬಳ್ಳಾರಿಯ ಗಣಿ ಧಣಿಗಳು ತೊಡೆಯನ್ನ ತಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಆ ದಾಖಲೆಯ ಲೆಕ್ಕವನ್ನೇ ಚುಕ್ತಾ ಮಾಡೋದಕ್ಕೆ ರೆಡ್ಡಿಗಳು ಕೂಡ ಮುಂದಾಗಿದ್ದಾರೆ. ಅದಕ್ಕೆ ಜನಾರ್ದನ ರೆಡ್ಡಿ ಸಹೋದರರಿಗೆ ಸಿಕ್ಕಿರೋದು. ಸಿದ್ದರಾಮಯ್ಯ ಅವರು 2013ರಲ್ಲಿ ಏನು ಆ ಪ್ರಬಲ ಅಸ್ತ್ರವಾಗಿ ಬಳಕೆ ಮಾಡ್ಕೊಂಡಿದ್ರು ಪಾದಯಾತ್ರೆ ಅದನ್ನ ಇಲ್ಲಿ ಮತ್ತೆ ಮರುಬಳಕೆ ಮಾಡ್ಕೊಳ್ಳೋದಕ್ಕೆ ಬಳ್ಳಾರಿ ಜಿಲ್ಲೆಯ ಆಂಧ್ರ ಗಡಿಯಲ್ಲಿ ಜನಾರ್ದನ ರೆಡ್ಡಿ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿದಂತಹ ಸಿದ್ದರಾಮಯ್ಯ ಅವರು ಜನಾರ್ದನ ರೆಡ್ಡಿ ಅವರ ಆಗ ಸಿದ್ದರಾಮಯ್ಯ ಮಾಡಿದ್ದು ಅಕ್ರಮ ಗಣಿಗಾರಿಕೆಯನ್ನ ಖಂಡಿಸಿ ನಮ್ಮ ನಾಡಿನ ಜಲ ನೆಲ ಭಾಷೆಗಾಗಿ ಆಗಿನ ಯುವ ಶಾಸಕ ಸುರೇಶ್ ಬಾಬು ಅವರ ಸವಾಲನ್ನ ಸ್ವೀಕರಿಸಿ. ಆದ್ರೆ ಈಗ ರೆಡ್ಡಿ ಸಹೋದರರು ಮಾಡ್ತಾ ಇರೋದು ಪಾದಯಾತ್ರೆ. ಆದ್ರೆ ಅವರನ್ನ ಯಾರು ಆಹ್ವಾನಿಸಿಲ್ಲ. ಬ್ಯಾನರ್ ಬಡಿದಾಟವನ್ನೇ ದಾಳವಾಗಿಸಿಕೊಂಡು ಕಾಂಗ್ರೆಸ್ ಶಾಸಕನ ಬಂಧನಕ್ಕೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ತಮ್ಮ ಹತ್ಯೆಗೆ ಹುನ್ನಾರವನ್ನ ನಡೆಸಲಾಗಿದೆ ಅಂತ ಆರೋಪಿಸಿರುವಂತಹ ಜನಾರ್ದನ ರೆಡ್ಡಿ ಹೋರಾಟಕ್ಕೆ ಅವರ ಆಪ್ತ ಗೆಳೆಯ ಮಾಜಿ ಸಚಿವ ವೈ ಶ್ರೀರಾಮುಲು ಕೂಡ ಸಾಥನ್ನ ನೀಡಿದ್ದಾರೆ.
ಅವರನ್ನ ಕಾಡ್ತಾ ಇದೆಯಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಮುಂದೇನಾಗುತ್ತೆ, ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.